Hey guys, welcome back to my YouTube channel Sinchana Mohan Vlog. ಅವಳು ಗೊತ್ತಿಲ್ಲ ಅನ್ಸುತ್ತೆ ಸರ್ಪ್ರೈಸ್ ಕೊಡೋಣ ಹೋಗ್ಬಿಟ್ಟು ಅಯ್ಯೋ ಛೇ ನಿಂಗೇನೋ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಹೇಳಿಲಿ ನಾನು ಮಾಡಿದ ಅಡುಗೆ ಹೆಂಗಿತ್ತು ಹೇಳಿ ನಿಜವಾಗ್ಲು ಬಜ್ಜಿ ಹೆಂಗಿತ್ತು ನಿಜವಾಗ್ಲು ಹೆಂಗೆ ಇವೆಣ್ಣು ಸೋಂಬೇರಿ ಅಂದ್ರೆ ಸೋಂಬೇರಿ ಪಾನು ಏನಿಲ್ಲ ದ್ವಿಸಾಕದೆ ಪಾಪ ಅವರಮ್ಮ ಬಡ್ಪಾಯಿ ನೋಡಿ ಹೆಂಗ್ ಸಣ್ಣ ಆಗ್ಬಿಟ್ಟಿದ್ದಾರೆ ಗೈಸ್. ಚಿನ್ಮಯ್ ನೆನ್ಪಿದಾಳ? ಚಿನ್ಮಯ್ ತೆಗ್ದ್ಬಿಟ್ಟು ಹೇಳಿ ನಾಚಿಕೆ ಚಿನ್ಮಯ್ ಅಂದ್ರೆ ಪುಷ್ಪರಾಜ್. ನಾಳೆ ಸಿಗದ, ಬಾಯ್ ಬಾಯ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಮಸ್ಟ್ ಆ್ಯಂಡ್ ಶುಡ್ ನಾವೆಲ್ಲರೂ ಕಾಫಿಯಿಂದನೇ ಡೇನ ಶುರು ಮಾಡೋದು. ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಾಗೆ ಇರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದು ಹಾಲನ್ನೆಲ್ಲ ಕಾಯಿಸ್ಬಿಟ್ಟು ಕಾಫಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ. ನಾರ್ಮಲ್ ಟೈಮೆಲ್ಲ 6:30ಗೆಲ್ಲ ಎದ್ಬಿಡ್ತಿದ್ದೆ. ಸೊ ನಾರ್ಮಲಾಗಿ ವೆಜ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ಕೊಂಡು ಹೋದೆ. ನಾರ್ಮಲಾಗಿ ಅದೇ ತುಪ್ಪ ಜಾಸ್ತಿ ಹಾಕ್ತಾರೆ ನಮ್ಮ ಮನೇಲಿ. ಸೊ ಒಂದು ಪ್ಯಾನಿಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿಬಿಟ್ಟು ಮಾಡೋಕ್ಕೋದೆ. ಇದನ್ನೇನು ಪ್ರಾಪರಾಗೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ, ಬಿಕಾಸ್ ಮಾಡಿದ್ದನ್ನೇ ಡೈಲಿ ಮಾಡೋದನ್ನೇ ಏನು ಅಡುಗೆ ಮಾಡಿ ತೋರಿಸೋದು. ಬಿರಿಯಾನಿ ಎಲ್ರಿಗೂ ಗೊತ್ತಿರುತ್ತೆ ಮಾಡೋಕ್ಕೆ, ಅದಕ್ಕೆ ಸುಮ್ಮನೆ ಅದೆಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ನೀಟಾಗೆಲ್ಲ ಲೈಕ್ ವೆಜಿಟೇಬಲ್ ಪಲಾವ್ ಅಥವಾ ವೆಜ್ ಬಿರಿಯಾನಿ ಅನ್ಕೋಬೋದು, ಅದಕ್ಕೆ ಏನೇನು ಹಾಕ್ಬೋದು ಅದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಬಂದಿದ್ದೀನಿ. ಅದಾದ್ಮೇಲೆ ಕೆಲವೊಂದು ಐಟಮ್ಸ್ ಇರಲಿಲ್ಲ, ಬಿಕಾಸ್ ನಮ್ಮಮ್ಮ ನಾವೇನೋ ಅಷ್ಟೊಂದು ಮಾಡಲ್ಲ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನಗೆ ಹುಡ್ಕೋಕ್ಕೂ ಅಷ್ಟಿರಲಿಲ್ಲ. ಸೊ ಹೆಂಗೆ ಮಾಡ್ಬೋದು ಮ್ಯಾನೇಜಬಲ್ ಅದೆಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ. ಅದಾದಮೇಲೆ ಹೆಂಗೆ ಬರುತ್ತೆ ಅಂತ ನೋಡೋಣ. ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ಒಂದೆರಡು ಕೆಲಸಗಳಿದೆ, ಒಂದೆರಡು ವೀಡಿಯೋ ಕಳಿಸಿದ್ದಾರೆ ಮಾಡೋಕ್ಕೆ. ಸೊ ಅದನ್ನು ಮಾಡಿ ಕಳಿಸ್ಬೇಕು. ಅದಾದಮೇಲೆ ನಂದು ಒಂದಷ್ಟು ಡಾನ್ಸ್ ವೀಡಿಯೋ ಇದೆ. ಸೊ ಅದನ್ನೆಲ್ಲ ಇವತ್ತು ಮಾಡಬೇಕು. ನಿಮ್ಮ ಜೊತೆ ಮೇಕಿಂಗ್ ವೀಡಿಯೋನ ಶೇರ್ ಮಾಡ್ತೀನಿ ಇವತ್ತು. ಆ್ಯಂಡ್ ನಾನೇನು ಅಷ್ಟೊಂದು ಟೇಕ್ಸ್ ಎಲ್ಲ ತೊಗೊಳ್ಳಲ್ಲ. ಲೈಕ್ ಲೆಟ್ಸ್ ಸಿ ಇವಾಗ ಫಸ್ಟು ಬಾತ್ ಹೆಂಗೆ ಬರುತ್ತೆ ಅದನ್ನು ನೋಡೋಣ. ನಾನು ಆ ರೆಸಿಪಿ ಎಲ್ಲ ಏನು ಶೇರ್ ಮಾಡಿಲ್ಲ, ಬಿಕಾಸ್ ಅದು ಕಾಮನ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನೇನು ಶೇರ್ ಮಾಡೋದು, ಈ ಬಿರಿಯಾನಿ ಅಂತೆ ಆ ಥರ ಎಲ್ಲ ವಿಯರ್ಡಾಗಿ ಪೋಸ್ಟ್ ಎಲ್ಲ ನಾನು ಮಾಡಲ್ಲ. ಏನು ಗೊತ್ತಿಲ್ಲ ಯಾವುದು ಚೆನ್ನಾಗಿರೋ ರೆಸಿಪಿನ ಮಾತ್ರ ನಾನು ಶೇರ್ ಮಾಡೋದು. ಸೊ ಅದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಗ್ತಾರಷ್ಟೇ ಜನ, ಗೊತ್ತಿರೋದನ್ನೇ ಮಾಡ್ತಾ ಕೂತ್ಕೋತಾಳೆ ಅಂತ. ಆ್ಯಂಡ್ ನೋಡೋಣ ಬಾತ್ ಹೆಂಗೆ ಬಂದಿದೆ ಅಂತ. ನಿಮ್ಮ ಅಪ್ಪನೂ ಮೆಡಿಕಲ್ಗೆ ಹೊರಡ್ತಾರೆ. ಸೊ ಹೊರಗೋಗೋ ಅಷ್ಟೊತ್ತಿಗೆ ಅದನ್ನು ಮಾಡಿಕೊಡ್ಬೇಕು. ಸೊ ನಾನು ಫಸ್ಟ್ ಟೈಮ್ ಬಾತ್ ಅಥವಾ ಬಿರಿಯಾನಿ ಆ ಥರ ಟ್ರೈ ಮಾಡಿರೋದು. ಕಾಮನ್ನಾಗಿ ಅಮ್ಮ ದೋಸೆ ಇಟ್ಟು ಚಪಾತಿ ಇಟ್ಟು ಎಲ್ಲ ಇಟ್ಬಿಟ್ಟು ಹೋಗ್ತಿದ್ದೆ. ಆ್ಯಕ್ಚುಲಿ ನೀಟಾಗಿ ಓಕೆ ಫೈನ್ ಫಸ್ಟ್ ಟೈಮ್ ಈ ಥರ ಪಲಾವ್ ಅಥವಾ ವೆಜ್ ಬಿರಿಯಾನಿ ಆ ಥರ ಮಾಡಿರೋದು ಚೆನ್ನಾಗಿ ಬಂದಿದೆ. ಸೊ ಅದನ್ನು ಇವಾಗ ನೀಟಾಗಿ ನಮ್ಮ ಕೆಲಸದ ಆಂಟಿಗೆ, ನನಗೆ ಮತ್ತು ನನ್ನ ಫ್ರೆಂಡ್ಗೆ ಸ್ವಲ್ಪ ಬಾಕ್ಸ್ಗೆ ಹಾಕಿದ್ದಿರಬೇಕು, ಒಳಗೆ ಬಂದಿಸ್ಕೊಂಡು ಹೋಗ್ತಾರೆ. ಸೊ ಓಕೆ ಫೈನ್, ಪರವಾಗಿಲ್ಲ ಚೆನ್ನಾಗಿ ಬಂದಿದೆ. ಈ ಥರ ಬಂದಿದೆ. ಸೊ ಈಗ ಆಂಟಿಗೆ ಹಾಕಿ ಇಟ್ಟಿರ್ತೀನಿ. ಅದಾದ್ಮೇಲೆ ನನಗೇನು ಬೇಕು ನಾನು ಹೇಳಿ. ಚೆನ್ನಾಗೈತೆ ನಿಜವಾಗ್ಲು? ನೆನೆ ಮೊನ್ನೆದೆಲ್ಲ ಹೆಂಗಿತ್ತು? ಅಲ್ಲ ಚೆನ್ನಾಗಿತ್ತ ನೆನ್ನೆ ಮೊನ್ನೆ ಮಾಡಿದ್ದಿದ್ದೆಲ್ಲ? ಚಿತ್ರಾನ್ನ ಪುಳಿಯೋಗರೆ ತಿನ್ಬೋದಾ ಜನ? ಸರಿ ಆಯ್ತು. ಸ್ನಾನ ಮಾಡ್ಕೊಂಡು ಬಂದೆ, ಆಯಿಲ್ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ನೀಟಾಗಿ ಸ್ನಾನ ಮಾಡ್ಕೊಂಡು ಓಕೆ ಚೆನ್ನಾಗಿ ಬಂದಿದೆ. ಬಟ್ ಸ್ವಲ್ಪ ಖಾರ ಅಷ್ಟಾದ್ಬಿಟ್ರೆ ಚೆನ್ನಾಗಿ ಬಂದಿದೆ.
ಆಮೇಲೆ ಅಪ್ಪಂಗೆ ಏನು ಹೆಚ್ಕೊಡೋಕೆ ಹೇಳೋದು ಅಂದ್ಬಿಟ್ಟು ನಾನೇ ಆಲೂಗಡ್ಡೆ ನೆಚ್ಕೊಂಡೆ. ನಂಗೆ ಆಲೂಗಡ್ಡೆ ಇಷ್ಟ ಅಂದ್ಬಿಟ್ಟು ಇಷ್ಟು ದಪ್ಪ ದಪ್ಪ ಹೆಚ್ಬಿಟ್ಟಿದ್ದೀನಿ. ಅದನ್ನು ಕರ್ಕೋಗುತ್ತೆ ಗಾಯ್ಸ್. ಅದಕ್ಕೆ ಇಷ್ಟು ದಪ್ಪ ಇದ್ದರೆ ಕರ್ಗೋಗಲ್ಲ. ಅದಕ್ಕೆ ಇಷ್ಟು ದಪ್ಪ ಹೆಚ್ಕೊಂಡು ಸಿಗುತ್ತೆ ಬಾಯಿಗೆ. ಅದಕ್ಕೆ ಮ್ಯಾನೇಜ್ ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ರೆಡಿ ಆಗ್ಬಿಟ್ಟು ನೀಟಾಗಿ ರೀಲ್ಸ್ ಮಾಡೋಕ್ಕೋಣ. ಸೊ ಗೈಸ್, ತಿಂಡಿ ಎಲ್ಲ ತಿಂದಾದ್ಮೇಲೆ ಆಂಟಿ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಡ್ತಾರೆ. ಅದಾದ್ಮೇಲೆ ಅದು ನೀಟಾಗಿ ಅದರ ಪ್ಲೇಸ್ಗೆ ವೈಪ್ ಮಾಡಿಬಿಟ್ಟು ಹಾಕ್ತೀನಿ. ಲೈಕ್ ಅಮ್ಮ ಇದ್ದಾಗಲೂ ಮಾಡ್ತೀನಿ, ಅಮ್ಮ ಇಲ್ಲದೇ ಇರ್ಬೇಕಾದ್ರೂ ಮಾಡ್ತೀನಿ. ಈ ಕೆಲಸ ಮಾತ್ರ ಮಾಡೋದು, ಅಡುಗೆ ಎಲ್ಲ ಅಮ್ಮ ಮಾಡ್ಕೊತಾರೆ. ಇದೆಲ್ಲ ನಾನು ಮಾಡ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ನಾನು ಟೀ ಕುಡಿಯೋ ಅಭ್ಯಾಸ ಇದೆ. ಬಟ್ ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕುಡಿಯಲ್ಲ. ಕುಡಿತೀನಿ, ಒಂದೆರಡು ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದು ನಾನು ಮತ್ತೆ ಆಂಟಿ ಇಬ್ಬರು ಮಾತಾಡ್ಕೊಂಡು ಕುಡಿತೀವಿ. ಆಂಟಿ ಇವಾಗ ಬಟ್ಟೆ ಒಲಿತಿದ್ದಾರೆ, ಬಂದ್ಬಿಟ್ಟು ಮಾಡ್ತೀವಿ. ಆಮೇಲೆ ನಂದು ಲಾಸ್ಟ್ ವ್ಲಾಗ್ ಸರ್ಪ್ರೈಸ್ ಟ್ರಿಪ್ ವ್ಲಾಗು ಲೈಕ್ ಹಿಂಗೆ ಹೋಗೋಷ್ಟಕ್ಕೆ 1K ದಾಟ್ಬಿಟ್ಟಿದೆ ವಿಡಿಯೋ. ಆ್ಯಕ್ಚುಲಿ ಲಾಂಗ್ ವಿಡಿಯೋಗೆ ಅಷ್ಟು ವ್ಯೂಸ್ ಬರಲ್ಲ, ಬಟ್ ಈ ಸರಿ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಲಾಂಗ್ ವ್ಯೂಗೆ. ಆ್ಯಂಡ್ ಶಾರ್ಟ್ಸ್ಗೂ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅಮ್ಮ ಎಲ್ಲಿಗೆ ಹೋಗಿದ್ದಾರೆ ಏನು ಅಂತಂದರೆ, ಅಮ್ಮ ಮಂಗ್ಳೂರ್ಗೆ ಹೋಗಿದ್ದಾರೆ ದೊಡ್ಡಪ್ಪನ ಮನೆಗೆ. ಎವ್ರಿ ಇಯರ್ ದೊಡ್ಡಪ್ಪನ ಆ್ಯನಿವರ್ಸರಿಗೆ ಅವರು ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ನಾನು ಹೋಗ್ತಿದ್ದೆ ಎವ್ರಿ. ಬಟ್ ಈ ವರ್ಷ ಡಿಗ್ರಿ ಆಗಿರೋದ್ರಿಂದ ನಮಗೆ ಈ ಟೈಮಲ್ಲೇ ಲೈಕ್ ಸಮ್ಮರ್ ಹಾಲಿಡೇಸ್ ಇರಬೇಕಾದ್ರೆ ನಮಗೆ ಎಕ್ಸಾಮ್ ಬರುತ್ತೆ. ಸೊ ಅದಕ್ಕೆ ನಾನು ಹೋಗಿಲ್ಲ. ನಾನು ಅಕ್ಕ ಇಬ್ಬರು ಮನೆಯಲ್ಲಿದ್ದೀವಿ. ಸೊ ಅಮ್ಮ ಮಂಗ್ಳೂರ್ಗೆ ಹೋಗಿ 1-2 ದಿನ ರೆಸ್ಟ್ ತೊಗೊಂಡಿದ್ದಾರೆ. ಆಮೇಲೆ ಇವಾಗ ಕೇರಳಗೆ ಹೋಗಿದ್ದಾರೆ. ಕೇರಳಗೆ ಹೋಗಿ ಚೆನ್ನಾಗಿ ಸುತ್ತಾಡಿದ್ದಾರೆ ಗೈಸ್. ಆ್ಯಂಡ್ ಅದಾದಮೇಲೆ ಬ್ಲಾಗ್ ಮಾಡೋಕ್ಕೆ ಹೇಳಿದ್ದೆ ನಾನು, ಹೋಗ್ಬಿಟ್ಟು ಮಾಡಿದ್ದಾರೆ. ಲೈಕ್ ಇಲ್ಲಿ ಅಲ್ಲಲ್ಲೆಲ್ಲ ಹೋದಾಗ ಚೆನ್ನಾಗಿರೋ ಪ್ಲೇಸ್ಗೆ ಬ್ಲಾಗ್ ಮಾಡಬೇಕು. ಇಲ್ಲೇ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಅದೇ ಬೆಟ್ಟ ಅದೇ ಇದು ಅದೆಲ್ಲ ಮಾಡಬಾರ್ದು. ಲೈಕ್ ಒಂದು ಬ್ಲಾಗ್ ಅಂದರೆ ಒಂದು ಇದಿರಬೇಕು ಮಾಡೋಕ್ಕೆ. ಸೊ ಅದಕ್ಕೆ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫೋಟೋಲೆಲ್ಲ ನೋಡಿದಾಗ ಲೈಕ್ ಕೇರಳಲ್ಲಿ. ಸೊ ಅದಕ್ಕೆ ಅಲ್ಲೆಲ್ಲ ಹೋಗ್ಬಿಟ್ಟು ಬ್ಲಾಗ್ ಮಾಡೋ ಅಂತ ಹೇಳಿದೆ. ಬಟ್ ಅವರು ವಿಡಿಯೋ ಅಷ್ಟು ನಂತರ ಎಲ್ಲ ಮಾಡೋಕ್ಕೆ ಬಂದಿಲ್ಲ, ಲೈಕ್ ಈ ಥರ ಇಟ್ಕೊಂಡು ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನಾನು ಅದನ್ನು ನೀಟಾಗಿ ಎಡಿಟ್ ಮಾಡಿ ಬೇಗನೆ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಇವತ್ತು ಮಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಮಂಗ್ಳೂರಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗ್ತಾರಂತೆ. ಸೊ ಅದನ್ನು ವಿಡಿಯೋ ಮಾಡೋಕ್ಕೆ ಹೇಳಿದ್ದೀನಿ. ಆ್ಯಂಡ್ ಮಂಗ್ಳೂರು ದೇವಸ್ಥಾನಗಳ ಬಗ್ಗೆ ಮಾತಾಡೋಂಗಿಲ್ಲ, ಫೋಟೋಸ್ ಬಂದು ಸಕ್ಕತ್ತಾಗಿರುತ್ತೆ. ಅಷ್ಟು ಕ್ಲೀನ್ ಫಿನಿಶಿಂಗ್ ಆಗಿ ಮಾಡಿರ್ತಾರೆ. ಆ್ಯಂಡ್ ಹಂಗೆ ಬೀಚ್ಗೆ ಹೋಗ್ಬೋದು ಮೇ ಬಿ, ಇಲ್ಲಾಂದರೆ ಅಲ್ಲಿ ಅದು ಒಂದು ರೆಸ್ಟೋರೆಂಟ್ ಪಪ್ಪಾಸ್ಗೆ ಹೋಗ್ತಾರೆ. ಆ್ಯಂಡ್ ಬೋಂಡಾ ಫ್ಯಾಕ್ಟ್ರಿ ಅಂತ ಓಪನ್ ಆಗಿದೆ ಅಲ್ಲ ಮಂಗ್ಳೂರಿಗೆ, ಒಂದು ಹೋದರೆ ಅಲ್ಲಿಗೆ ಹೋಗ್ತಾರೆ, ಇಲ್ಲ ಪಪ್ಪಾಸ್ಗೆ ಹೋಗ್ತಾರೆ. ಲೈಕ್ ಮಸ್ಟ್ ಟ್ರೈ ಹೋದರೆ. ಆ್ಯಂಡ್ ಅಷ್ಟೇ. ಇವಾಗ ಎಲ್ಲ ನೀಟಾಗಿ ಮಾತಾಡ್ತಾನೆ ಎಲ್ಲ ಹೇಳ್ಬಿಟ್ಟೆ. ಇವಾಗ ನೀಟಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ನಾವು ರೀಲ್ಸ್ ಮಾಡೋಕ್ಕಾಗಲ್ಲ. ಇವಾಗಷ್ಟೇ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಬಂದೆ. ಲೈಕ್ ಕರೆಂಟೂ ಇರಲಿಲ್ಲ. 4 hours ಬರುತ್ತೆ. ಓಕೆ, ರೀಲ್ಸ್ ಎಲ್ಲ ಮಾಡಿದ್ದೀನಿ. ಅದನ್ನು ನಾನು ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಬೇಗ ಬರುತ್ತೆ ನಿಮಗೆ ಇನ್ಸ್ಟಾಗ್ರಾಮ್ಗಿಂತ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ಓದ್ಕೋಬೇಕು. ಓದ್ಕೊಂಡು ಊಟಕ್ಕೆ ಹೋಗ್ತೀನಿ. ಊಟ ಒಂದು ಮನೇಲಿ ಪ್ರಿಪೇರ್ ಮಾಡಲ್ಲ, ಬಿಕಾಸ್ ಎಕ್ಸಾಮ್ ನಡೀತಿರೋದ್ರಿಂದ ಅದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮ ಒಂದು ಕೇಟ್ರಿಂಗ್ ಅನ್ಕೋತೀನಿ, ಅವ್ರಿಗೆ ಆರ್ಡರ್ ಕೊಡ್ತೀವಿ. ಅವರು ಬಾಕ್ಸ್ಗೆ ಹಾಕಿ ನೀಟಾಗಿ ಮನೆಗೆ ತಂದು ಕೊಡ್ತಾರೆ. ಅನ್ನ, ಸಾಂಬಾರು, ಪಲ್ಯ, ಚಪಾತಿ, ಸಾಗು ಇದಿಷ್ಟು ಇರುತ್ತೆ. ಬಟ್ ಇವತ್ತು ನಾನು ಊಟ ಮಾಡಲ್ಲ, ಜಸ್ಟ್ ಮನೇಲೇ ಇದ್ದು ಬೋರಾಗಿರುತ್ತೆ ಅಂದ್ಬಿಟ್ಟು ಅಪ್ಪನ ಹತ್ರ ಹೋಗ್ತೀನಿ. ಸ್ವಲ್ಪ ಎಲ್ಲ ಮೆಡಿಕಲಲ್ಲಿ ಇರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಓದ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ದೆಲ್ಲ ಕೆಲಸ ಇತ್ತು, ಕಾಲೇಜ್ದಾಗಿರ್ಬೋದು ಅಥವಾ ಬೇರೆ ವರ್ಕ್ಸ್ ಆಗಿರ್ಬೋದು. ನಾನು ಯೂಟ್ಯೂಬ್ದೇ ಅಷ್ಟಿರುತ್ತೆ ನಂಗೆ ಮಾಡೋಕ್ಕೆ. ಆಯಿತಾ, ಅದಾದಮೇಲೆ ಇವಾಗ ನನ್ನ ತಮ್ಮಂದು ಹೋಗಿದ್ದಾನಲ್ವ, ಸೊ ಅವರಲ್ಲೆಲ್ಲ ಬ್ಲಾಗ್ ಮಾಡಿದ್ದಾರೆ. ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಡಬೇಕಿತ್ತು. ಸೊ ಅದನ್ನು ಕೊಟ್ಬಿಟ್ಟು ಇವಾಗ ಓದಕ್ಕೆ ಕುತ್ಕೋತಾ ಇದ್ದೀನಿ. ಸೊ ಆದಷ್ಟು ಬೇಗ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್. ಪ್ಲೀಸ್ ಎಲ್ಲ ಕಡೆ ಶೇರ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ಈಗಷ್ಟೇ ನಮ್ಮ ಮೆಡಿಕಲಿಗೆ ಬಂದೆ. ಸ್ವಲ್ಪ ಹೊತ್ತು ಓದ್ಕೊಂಡು ಮೆಡಿಕಲಲ್ಲಿ ಇದ್ದೀನಿ. ಊಟ ನಾನು ಮಾಡಲ್ಲ ಮಧ್ಯಾಹ್ನ, ಬಿಕಾಸ್ ಕ್ಯಾರಿಯರಲ್ಲಿ ತುಂಬ ಹೆವಿ ಕಳಿಸ್ಬಿಟ್ಟಿರ್ತಾರೆ.
ಸೊ ಸುಮ್ಮನೆ ನಿದ್ದೆ ಬರುತ್ತೆ. ಅದಕ್ಕೆ ನಾನು ಇವತ್ತು ಊಟ ಮಾಡಲ್ಲ, 2 ದಿನ ಕಂಟಿನ್ಯೂಸ್ ಊಟ ಮಾಡಿದ್ದೀನಿ, ಹೆವಿ ಆಗಿಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ಮಾಡಿರೋ ಪಲಾವ್ನು ಅಷ್ಟೇ ತುಂಬ ತಿಂದ್ಬಿಟ್ಟೆ. ಸೊ ಅದಕ್ಕೆ ಇವಾಗ ಲೈಟಾಗಿ ಏನಾರಪ್ಪ ಕೊಟ್ಟರೆ ತಿಂತೀನಿ ಅಷ್ಟೇ. ಸೊ ಇವಾಗ ಇಲ್ಲಿ ಇದ್ದೀನಿ, ಅಪ್ಪ ಹೊರಗೆ ಹೋಗಿದ್ದಾರೆ. ನೋಡೋಣ ಕ್ಯಾರಿಯರಲ್ಲಿ ಏನಿದೆ ಅಂತ, ನಿಮಗೂ ತೋರಿಸ್ತೀನಿ ಎಷ್ಟು ವೆರೈಟಿ ಥರ ಕಳಿಸಿರ್ತಾರೆ ಅಂತ. ಅಪ್ಪ ಊಟ ಮಾಡೋ ತನಕ ಬಿಡಲೇ ಇಲ್ಲ. ಅನ್ನ, ಸಾರು, ಬೆಂಡೆಕಾಯಿ ಪಲ್ಯ ಇದಿಷ್ಟೂ ತಿಂದೇ ಇರುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಇರುತ್ತೆ ಅಂದರೂ ಪರವಾಗಿಲ್ಲ, ತಿನ್ಬೋದು. ಸೊ ಗೈಸ್, ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವಳು ಗೊತ್ತಿಲ್ಲ ಅನ್ಸುತ್ತೆ, ಸರ್ಪ್ರೈಸ್ ಕೊಡೋಣ ಹೋಗ್ಬಿಟ್ಟು. ಅಯ್ಯೋ ಛೇ, ನಿಂಗೇನೋ ಒಂದು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಗೈಸ್, ನಾನೇನೋ ಒಂದು ಹೇಳಬೇಕು. ಇಲ್ಲ, ಇವ್ರ ಮನೇಲಿ ಇವ್ರ ತಾಯಿಯವರು ವಿಶ್ವ ಕನ್ನಡ ಚಾನಲ್ ಅಂತ ಇದೆ ಅಲ್ಲ, ಅವ್ರದ್ದು ಅಕೌಂಟ್ ಎಲ್ಲ ಹ್ಯಾಂಡಲ್ ಮಾಡೋದು ಇವರೇನೆ. ಹಾಯ್ ಅನ್ನಿ ಆಂಟಿ. ಹಾಯ್, ಹೌ ಆರ್ ಯು? ಹೇಳಿ ಹೌ ಆರ್ ಯು? ಹೌ ಆರ್ ಯು ಗೈಸ್? ಅನ್ನಿ ಹೌ ಆರ್ ಯು ಗೈಸ್ ಹೇಳಿ. ನಾನು ಮಾಡಿದ ಅಡುಗೆ ಹೆಂಗಿತ್ತು ಹೇಳಿ. ನಿಜವಾಗ್ಲೂ ಬಜ್ಜಿ ಚೆನ್ನಾಗಿತ್ತ? ನಾನು ಎಲ್ರಿಗೂ ಸೇರಿಸ್ಕೊಟ್ಟಿದ್ದೆ, ಅಳತೆ ಗೊತ್ತಾಗ್ಲಿಲ್ಲ ನನ್ಗೆ. ಬಜ್ಜಿ ಹೆಂಗಿತ್ತು? ನಿಜವಾಗ್ಲೂ ಹೆಂಗೆ ಗಾಯ್ಸ್, ನಮ್ಮ ಅಡ್ಗೆ ಹೆಂಗೆ ಕನಿಕಾ ನೋಡು ಹೆಂಗಿತ್ತು ನನ್ನ ಅಡ್ಗೆ. ನೀ ಹೇಳು ಅಂಕಲ್ ಹೇಳಿ ಆಂಟಿ. ನೋಡಿ ಫ್ರೆಂಡ್ಸ್, ಯೂನಿಫಾರ್ಮ್ ನಂಗೆ ಎಸ್ಬಿಟ್ಟು ಹೊಟ್ಟೋಯ್ತಾಳಂತೆ, ಅದಕ್ಕೇನ ರಪ್ಪರ್ ರೋಡ್ಗೆ ಸಿತಾರಂತೀಗ. ಹೇಳಿ ಆಂಟಿ, ನಿಮ್ ಪ್ರಾಬ್ಲಮ್ ಹೇಳಿ ನಮ್ ಯೂಟ್ಯೂಬ್ ಜನರಿಗೆ. ನೋಡಿ ಗೈಸ್, ನನ್ ಜೊತೆ ಚೆನ್ನಾಗಿ ರೀಲ್ಸ್ ಮಾಡ್ತಾಳಲ್ಲ ಈ ಹೆಣ್ಣು, ಸೋಂಬೇರಿ ಅಂದ್ರೆ ಸೋಂಬೇರಿ. ಬರೀ ಡ್ಯಾನ್ಸ್ ಅಲ್ಲಿ ಅಷ್ಟೇ ಅವಳದು ಕಲಾವಿದೆ. ಈ ಕ್ಲೀನು ಪಾನು ಏನಿಲ್ಲ, ದ್ವಿಸಾಕದೆ. ಪಾಪ ಅವರಮ್ಮ ಬಡ್ಪಾಯಿ ನೋಡಿ ಹೆಂಗ್ ಸಣ್ಣ ಆಗ್ಬಿಟ್ಟಿದ್ದಾರೆ ಗೈಸ್. ನೋಡಿ ಒಂದೇ ಸಮ ಸಣ್ಣ ಆಗ್ಬಿಟ್ಟಿದಾರ ಆಂಟಿ. 2 ವರ್ಷಕ್ಕೆ ಮದ್ವೆ ಆಗೋಳು. ಇನ್ನ ಅವ್ರ ಅಮ್ಮ ಪಾಪ ಏನ್ ಕಷ್ಟ ಪಟ್ಟಿದ್ರು, ತಿನ್ಸ್ಬೇಕಿನ್ನ ಮಗುಗೆ ಬೌಲ್ ಹಾಕಿ. ಗೈಸ್, ಇವಾಗ ನಾವು ಇಲ್ಲಿಂದ ನಮ್ಮ ಮನೆಗೆ ಹೆಚ್ಚು ಕಮ್ಮಿ ಅಂದ್ರು 2 ಅವರ್, 2 ಸೆಕೆಂಡ್ ಗೈಸ್. ಸೊ ಹೋಗ್ತಾ ಒಂದವೇ ನಾವು ಗೋಲ್ಗಪ್ಪ ತಿಂದಿಲ್ಲ ಅಂದ್ರೆ ಗೋಲ್ಗಪ್ಪದವರೇ ಕಾಲ್ ಮಾಡಿ ನಮ್ಮನ್ನ ಕರೆದ್ಬಿಡ್ತಾರೆ. ಅದಕ್ಕೆ ಹೋಗ್ತಾ ಇದೀವಿ. ಒಂದವೇ ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಓದ್ಕೊಂಡು ಮುಂದಿನ ಕೆಲಸವನ್ನು ನೋಡೋಣ. ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ನೋಡೆ ಕನಿಕಾ ಫುಲ್ ಶೈ ಆಗ್ತಲ್ಲ ಗೈಸ್. ಏನು ಯೂಟ್ಯೂಬ್ ಚಾನಲ್ ಕನಿಕಾ. ಓ ವಾವ್, ಏನಿ ಹಿಂಗೆಲ್ಲ ಮಾಡ್ಬಾರ್ದು ಭಯ್ಯ. ಆಯನಿ ಇವ್ರು ನೋಡಿ ಗೈಸ್, ಎಷ್ಟು ದೊಡ್ಡ ಅಂಗಡಿ ಇದೆ, ನಿಮ್ಗೆಲ್ಲ ಗೊತ್ತಿರುತ್ತಿರ ಅಂಗಡಿ. ಆಯನಿ ಬಾ, ಮರ್ತ್ಬಿಟ್ಟಿದ್ದೀರ ನನ್ನ. ಚಿನ್ಮಯ್ ನೆನ್ಪಿದ್ದಾಳ? ಚಿನ್ಮಯ್ ತೆಗ್ದ್ಬಿಟ್ಟು ಹೇಳಿ, ನಾಚಿಕೆ ಚಿನ್ಮಯ್ ಅಂದ್ರೆ. ನಾನ್ ನೆನ್ಪಿಲ್ವಾ? ಮಾಡಲ್ಲಮ್ಮ. ಆಯ್ತು, ಮದ್ವೆ ಆಯ್ತಾ? ಎಲ್ಲಿ ಮತ್ತೆ ಹೆಂಡ್ತಿ? ಪೂಜಾ ಮುಂಚೆ ತುಂಬಾನೇ ತಿಂತಿದ್ದೆ ಗೋಲ್ಗಪ್ಪ, ಅವಾಗೆಲ್ಲ ನೆನ್ಪಿತ್ತು. ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ. ಪುಷ್ಪರಾಜ್ ಬಾಯ್, ನಾಳೆ ಸಿಗದ. ಬಾಯ್. ಗೈಸ್, ಸಂಜೆ ಆಲ್ಮೋಸ್ಟ್ 6 o'clock ಆಗ್ಬಿಟ್ಟಿದೆ. ನಾನು ಕಣ್ಣಿಕನ್ ಎದಳ್ಸೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಗೈಸ್, ನನಗೆ ಅರ್ಧ ಗಂಟೆ ಅಷ್ಟೊತ್ತು ಮಲ್ಕೋತಾಳೆ. ಅವಳಿಗೆ ಎದ್ದ ತಕ್ಷಣ ಸ್ನ್ಯಾಕ್ಸ್ ಬೇರೆ ಕೊಡಬೇಕು, ಮಗು ಥರ ಫೀಡ್ ಮಾಡಬೇಕು. ಅವಳಿಗೆ ಇವತ್ತು ಸ್ನ್ಯಾಕ್ಸ್ ಬೋಟಿ ಮಾಡಿದೆ. ಅವಳು ಕೇಳೋಕ್ಕಿಂತ ಮುಂಚೆನೆ ಹಾಲು ಕೊಟ್ಟು. ಇಷ್ಟು ಕೇರ್ ಮಾಡೋ ಫ್ರೆಂಡ್ ಎಲ್ಲಾರು ಸಿಗ್ತಾರಾ? ಅವಳ ಹತ್ರನೇ ಕೇಳೋಣ. ಕನಿಕಾ ಹೇಳು. ಅಷ್ಟೇ ಗೈಸ್. ಆ್ಯಂಡ್ ಕನಿಕಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಳಂತೆ. ಅವಳ ವ್ಲಾಗ್ನ ನಾವು ಇಮಿಟೇಟ್ ಮಾಡೋಣ ಗೈಸ್. ಈಗ ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡಕ್ಕೆ ನಿಮ್ನೆಲ್ಲ ನಾವು ಅವಳ ವ್ಲಾಗ್ನ ಏನಪ್ಪ ಇಮಿಟೇಟ್ ಮಾಡ್ತಾ ಇದ್ದೀವಿ. ನೈಟ್ ಊಟಕ್ಕೆ ನಾವು ಹೊರಗೆ ಹೋಗ್ಬೇಕು ಅಂದ್ಕೊಂಡ್ವಿ, ನಾನು ಅಪ್ಪ ಮತ್ತು ಕನಿಕಾನು ಒಬ್ಬಳೇ ಇರ್ತಾಳೆ ಅಲ್ವಾ, ಲೈಕ್ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾವ ಹೋಟೆಲ್ ಏನು ಗೊತ್ತಿಲ್ಲ. ಸೊ ಇಷ್ಟು ತನಕ ಸ್ವಲ್ಪ ಓದ್ಕೋತಾ ಇದ್ದೆ. ಹೋಗ್ಬಿಟ್ಟು ನೋಡೋಣ ಯಾವ ಹೋಟೆಲ್ ಏನು ಅಂತೆಲ್ಲ. ಕಮೋಲೆಕ್ಸ್ಗೆ ಹೋಗ್ತಾ ಇದ್ದೀವಿ ನೋಡಿ ಕನಿಕಾ.
ಎಲ್ಲ ಮಾಡಾಗಿದೆ. ಸೋಡಾ ಕುಟ್ಕೊಂಡು ಹೊರಡ್ತೀವಿ. ಆ್ಯಂಡ್ ಅಷ್ಟೇ, ಸೋಡಾ ಕುಡಿದು ತೋರಿಸಿ. ಸೋಡಾ ಬರೋದೇ ಅಷ್ಟು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಪ್ಡೇಟ್ಸ್ ಡೈಲಿ ಬ್ಲಾಗಲ್ಲಿ ಹಾಕ್ತಾ ಇರ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ಬ್ಲಾಗ್ಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಷ್ಟೇ ಗೈಸ್, ಬಾಯ್. ಮುಂದಿನ ಬ್ಲಾಗಲ್ಲಿ ಸಿಗೋಣ.